ಹೊಳಲ್ಕೆರೆ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಸರ್ವಜ್ಞನ ಜಯಂತಿ ಕಾರ್ಯಕ್ರಮವು ನಡೆಯಿತು. ಪುರಸಭೆ ಅಧ್ಯಕ್ಷರಾದ ಶ್ರೀ ವಿಜಯಸಿಂಹ ಕಾಟ್ರುತ್ ಸರ್ವಜ್ಞರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಪುರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ನಾಗರತ್ನ ವೇದಮೂರ್ತಿ ಮತ್ತು ತಾಲೂಕಾ ದಂಡಾಧಿಕಾರಿಗಳಾದಂತಹ ಬಿಬಿ ಫಾತಿಮಾ ಮತ್ತು ಕಚೇರಿಯ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪತ್ರಿಕಾ ವರದಿಗಾರರು ಚಿತ್ತಪ್ಪ ಯಾದವ್, ವಕೀಲರಾದ ವೇದಮೂರ್ತಿ ಸುರೇಶ್, ಸಾರ್ವಜನಿಕರು, ಮುಖಂಡರು ಭಾಗಿಯಾಗಿದ್ದರು. ವರದಿ ಕೆ ನಾಗರಾಜ್. ಪ್ರಕಾಶ್ ಅವರು ತುಂಬಾ ಚೆನ್ನಾಗಿದ್ರು. ಸರ್ವಜ್ಞ ಅಂದ್ರೆ ಸಂಸ್ಕೃತದಲ್ಲಿ ಎಲ್ಲವನ್ನು ತಿಳಿದ ಭಾಷೆ. ಅಂತಹ ಸಮಾಜದ ತಾವು ಮುಂದೆ ಹೊತ್ತು ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಅದೇ ರೀತಿ ಈಗಲೂ ಕೂಡ ಸರ್ವಜ್ಞ ಹುಟ್ಟಿದ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ರೆಟ್ಟಿಗಾಲಿ ತಾಲೂಕು, ಹಾವೇರಿ ಜಿಲ್ಲೆ ರೆಟ್ಟಿಗಾಲಿ ತಾಲೂಕು ಅಂಬಲೂರು ಮಾಸೂರು ಗ್ರಾಮದಲ್ಲಿ ಹುಟ್ಟಿರ್ತಾರೆ. ಈಗಲೂ ಕೂಡ ಅಂಬಲೂರು ಮಾಸೂರು, ಸರ್ವಜ್ಞ ಅಂಬಲೂರು ಮಾಸೂರು ಅಂತಾನೆ ಪ್ರಸಿದ್ಧಿ ಕೂಡ ಆಗಿದೆ ಗ್ರಾಮ. ಇವರು ಎತ್ತಮ್ಮ ಬಂದು ಕುಂಬಾರ ಮಾಯ ಪ್ರೀತಿಯಿಂದ ಇವರಿಗೆ ನಾಮಕರಣ ಮಾಡಿದ್ದು ಪುಷ್ಪದತ್ತ ಅಂತ. ಇವರ ಸಾಕು ತಾಯಿ ಕೂಡ ಇದ್ದಾರೆ, ಬಸವರಸ ತಂದೆ ಮತ್ತು ತಾಯಿ ಮಲ್ಲಮ್ಮ ಅಂತೇಳಿ ಇವರು ಸಾಕು ತಂದೆ ತಾಯಿಯಾಗಿ ಇವನ್ನ ಬೆಳವಣಿಗೆ ಮಾಡ್ತಾರೆ. ಕುಂಬಾರ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಮದುವೆ ಮುಂಜಿ ಕಾರ್ಯಕ್ರಮ ಪ್ರತಿಯೊಂದಕ್ಕೂ ಮಡಿಗೆ ಬೇಕೇ ಬೇಕು. ಈಗಲೂ ಕೂಡ ನಮ್ಮಲ್ಲಿ ಪ್ರತಿ ವರ್ಷ ಮೊಹರಂ ಹಬ್ಬ ಆಚರಣೆ ಮಾಡ್ತೀವಿ. ಆ ಮೊಹರಂ ಹಬ್ಬದಲ್ಲಿ ನಾವು ಬೆಲ್ದಾರು ಮತ್ತು ಕಿಚಡಿ ಮಾಡ್ತೀವಿ ದೇವರಿಗೆ ನೈವೇದ್ಯವಾಗಿ. ಆ ದಿನ ಹೊಸ ಮಡಿಕೆಗಳನ್ನು ತಂದೆ ನಾವು ಮಾಡಿ ಈಗಲೂ ಪದ್ಧತಿ ಇದೆ. ಅದೇ ತರ ಎಲ್ಲರೂ ಕೂಡ ದೀಪಾವಳಿಯಲ್ಲಿ ಯಾವುದು ಬೇರೆ ತರ ದೀಪಗಳನ್ನು ಹಚ್ತೇನೆ ಮಡಿಕೆ ಕುಂಬಾರ ಮಾಡಿರ್ತಕ್ಕಂಥ ಮಡಿಕೆಗಳನ್ನು ತೆಗೆದುಕೊಂಡ್ರೆ ಅವರ ಜೀವನಕ್ಕೂ ಕೂಡ ಮಣ್ಣಿನ ಮಡಿಕೆಗಳನ್ನು ತೆಗೆದುಕೊಂಡ್ರೆ ಅವರ ಜೀವನಕ್ಕೂ ಒಂದು ದಾರಿ ಆಗುತ್ತೆ ಮತ್ತು ಅವರ ಅಸ್ತಿತ್ವ ಕೂಡ ಉಳಿದಿದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ. ಈಗಾಗಲೇ ಎಷ್ಟು ಕವಿಗಳ ತ್ರಿಪದಿ ಕವಿಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಸರ್ವಜ್ಞ ಅವರು ಸಾಕಷ್ಟು ವಚನಗಳನ್ನು ರಚನೆ ಮಾಡಿದ್ದಾರೆ. ಅದರ ವಚನಗಳ ಬಗ್ಗೆ ನಮಗೆ ಸಂಖ್ಯೆ ಸ್ಪಷ್ಟವಾಗಿ ಇಲ್ಲ ಮತ್ತು ಅವರ ಕಾಲಮಾನದ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಅದು ಇನ್ನೂ ಸಂಶೋಧನೆ ನಡೀತಾ ಇದೆ ಸರ್ವಜ್ಞ ಬಗ್ಗೆ. ಈಗ ಸದ್ಯಕ್ಕೆ ನಮಗೆ 1000 ವಚನಗಳು ಲಭ್ಯವಾಗಿದೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ 7070 ವಚನಗಳು ಕೂಡ ಇದಾವೆ ಅಂತ ಹೇಳಿ ಹೇಳ್ತಾರೆ. ಸ್ಪಷ್ಟವಾಗಿ ಯಾವುದೂ ಕೂಡ ಅಂತ್ಯ ಸಂಖ್ಯೆಗಳಿಲ್ಲ. ಇಂತಹ ಸರ್ವಜ್ಞರ ಬಗ್ಗೆ ನಾವು ತ್ರಿಪದಿಯನ್ನು 3 ಪದಗಳಲ್ಲಿ ಏನು ರಚನೆ ಮಾಡ್ತಾರೆ ಅವುಗಳನ್ನ ರಚನೆ ಮಾಡತಕ್ಕಂಥ ಪ್ರತಿ ವಚನಗಳನ್ನ ನಾವು ನೋಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಏನು ಅವ್ರು ಕಷ್ಟಪಟ್ಟು ಜೀವನ ಮಡಿಕೆ ಎಷ್ಟು ಕಷ್ಟ ಮಾಡಿಕೊಂಡು ಮಡಿಕೆ ತಗೊಳಕ್ಕಾಗಿ ಬಾರ್ಗಿಂಗ್ ಮಾಡ್ತೀವಿ. 10 ರೂಪಾಯಿ ಹೇಳಿದ್ರೆ 5 ರೂಪಾಯಿ ಕೊಡೋದು, 100 ರೂಪಾಯಿ ಹೇಳಿದ್ರೆ 10 ರೂಪಾಯಿ ಕೊಡೋದು. ಆಮೇಲೆ ಗಣಪತಿಗಳು ಮಾಡ್ತಿರ್ತಾರೆ. ಮಣ್ಣಿನ ಗಣಪತಿಗಳು ತೆಗೆದುಕೊಳ್ಳೋದೇ ಫ್ಯಾಷನ್ ಆಗಿ POP ಗಣಪತಿಗಳು ತೆಗೆದುಕೊಳ್ಳೋದು. ಇವೆಲ್ಲ ಏನಾಗುತ್ತೆ ಅಂದ್ರೆ ಕುಂಬಾರಿಕೆ ಕೆಲಸ ಮಾಡತಕ್ಕಂಥದ್ದು ಮರೀಚಿಕೆಯಾಗಿ ಹೋಗುವ ಸಂದರ್ಭ ಬರುತ್ತೆ. ಹಾಗಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇ ಮಣ್ಣಿನ ಮಡಿಕೆ ಮತ್ತು ಮಣ್ಣಿನ ಗಣಪತಿಗಳಿಗೆ ನಾವೆಲ್ಲರೂ ಒತ್ತು ಕೊಡಬೇಕು ಅಂತ ಹೇಳಿ
ನಾವು ಏನು ಸಮುದಾಯದವರು ಕುಂಬಾರ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಕೊಡಲಿಕ್ಕೆ ಏನು ಮಾಡ್ಕೊಂಡಿದ್ದೀನಿ. ನಾನು ಸರ್ಕಾರದಿಂದ ಕುಂಬಾರ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇದ್ದೀನಿ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ತಂದೆ ದಾಖಲೆಯಲ್ಲಿ ಲಿಂಗಾಯತ ಇರುತ್ತೆ, ಈ 1ನೇ ಕ್ಲಾಸ್ 2ನೇ ಕ್ಲಾಸ್ ನಲ್ಲಿ ಮಾತ್ರ ಕುಂಬಾರ ಅಂತ ಸೇರಿಸಿರ್ತೀವಿ. ಅದು ಬರೀ ಕುಂಬಾರ ಅಂತ ಸೇರಿಸಲ್ಲ, ನೀವು ಬರೀ ಲಿಂಗಾಯತ ಕುಂಬಾರ ಅಂತ ಸೇರಿಸ್ತೀವಿ. ನಮ್ಮಲ್ಲಿ ಥರ್ಡ್ ಎ ಮತ್ತು ಬಿ ಮತ್ತು ಥರ್ಡ್ ಎ ಮತ್ತು ಥರ್ಡ್ ಬಿ ನಲ್ಲಿ ಕುಂಬಾರ ಲಿಂಗಾಯತನೇ ಬೇರೆ ಬರುತ್ತೆ, ಕುಂಬಾರನೇ ಬೇರೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಇನ್ನೂ ತಿಳಿದುಕೊಂಡು ತಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಟಿಸಿಯಲ್ಲಿ ಸೇರ್ಪಡೆ ಮಾಡಕ್ಕಾಗಲ್ಲ. ಕುಂಬಾರ ಹಿಂದೂ ಕುಂಬಾರ ಅಂತಂದ್ರೆ ನಮಗೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ತಂದೆ ಟಿಸಿಯಲ್ಲಿ ಲಿಂಗಾಯತ ಕುಂಬಾರ ಇದ್ರು ನಾವು ಮಾಡ್ಕೊಡ್ತಾ ಇದೀವಿ. ಆದ್ರೆ ತಂದೆ ಟಿಸಿನಲ್ಲಿ ಲಿಂಗಾಯತ, ಮಕ್ಕಳು ಟಿಸಿನಲ್ಲಿ ಲಿಂಗಾಯತ ಕುಂಬಾರ ಇದ್ರೆ ನನಗೂ ಕೊಡ್ಲಿಕ್ಕೆ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಇನ್ನು ಮುಂದೆ ತಾವೆಲ್ಲರೂ ಎಚ್ಚರಿಕೊಂಡು ಮಕ್ಕಳ ವಿದ್ಯಾಭ್ಯಾಸ ಟೈಮಲ್ಲಿ ತಾವು ಏನೀಗ ಜಾತಿ ಪ್ರಮಾಣ ಪತ್ರ ತಗೊಳ್ತಾ ಇದೀವಿ, ತಗೊಂಡ ನಂತರ ಹಿಂದೂ ಕುಂಬಾರ ಅಂತ ಹೇಳಿ ನಮೂದು ಮಾಡ್ಲಿಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ, ನಾನು ಅರ್ಹ ಫಲಾನುಭವಿಗಳಾಗಿರ್ತಕ್ಕಂಥ ಕುಂಬಾರ ಜಾತಿ ಪ್ರಮಾಣ ಪತ್ರವನ್ನ ನಾನು ಈಗಾಗಲೇ ಕೊಡ್ತಾ ಇದ್ದೀನಿ. ಆದ್ರೆ ಸ್ವಲ್ಪ ತಡವಾಗ್ಬೋದು ಅಂತ ಅನ್ಸುತ್ತೆ, ಯಾಕಂದ್ರೆ ಎನ್ಕ್ವೈರಿ ಮಾತ್ರ ಬೇಕಾಗುತ್ತೆ ನನಗೆ ಸೆಕೆಂಡರಿ ಪ್ರಮಾಣ ಪತ್ರ ಕೊಡಬೇಕಾಗಿರೋದ್ರಿಂದ. ನಾನು ದಯಮಾಡಿ ತಾವು ಏನು ವಿನಂತಿ ಮಾಡ್ಕೊಂಡಿದ್ದೀನಿ ಕುಂಬಾರ ಪ್ರಮಾಣ ಪತ್ರವನ್ನ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮತ್ತೊಮ್ಮೆ ಸರ್ವಜ್ಞ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ವೇದಿಕೆ ಮೇಲಿರುವ ಗಣ್ಯರಿಗೂ, ಮುಂಭಾಗದಲ್ಲಿರುವ ಎಲ್ಲ ಕುಂಬಾರ ಸಮುದಾಯದವರೆಗೂ ಮತ್ತು ಪತ್ರಿಕಾ ಮಾಧ್ಯಮದ